ನನ್ನ ಹೆಸರು ಅನು. ನಾನು ಬೆಂಗಳೂರಿನಲ್ಲಿ ವಾಸಿಸುತ್ತಿದ್ದೇನೆ. ನಾನು ನೋಡಲು ತುಂಬಾ ಸುಂದರವಾಗಿರುವೆ. ಮದುವೆಗೆ ಮೊದಲು ನನಗೆ ಸಾಕಷ್ಟು ಒಳ್ಳೆಯ ಸಂಬಂಧಗಳು ಬರುತ್ತಿದ್ದವು. ನಾನು ನಮ್ಮ ತಂದೆ ತಾಯಿಯ ಏಕೈಕ ಮಗಳು. ನನ್ನ ತಂದೆ ನನ್ನನ್ನು ಡಾಕ್ಟರ್ ಮಾಡಬೇಕೆಂದು ಕನಸು ಕಂಡಿದ್ದರು. ಆದರೆ ನನ್ನ ತಾಯಿ, ಮಗಳೇ, ಓದುವುದನ್ನು ನಿಲ್ಲಿಸಿಬಿಡು, ಮದುವೆ ಮಾಡೋಣ ಎಂದು ಹೇಳುತ್ತಿದ್ದರು. ನನಗೆ ಹೇಗಾದರೂ ಡಾಕ್ಟರ್ ಆಗಲೇಬೇಕೆಂಬ ಹಠವಿತ್ತು. ಇದನ್ನು ಕೇಳಿ ತಾಯಿಗೆ ತುಂಬಾ ಕೋಪ ಬರುತ್ತಿತ್ತು. ನೀನು ಮೊದಲು ಮದುವೆಯಾಗು, ಡಾಕ್ಟರ್ ಆಗುವುದನ್ನು ಆಮೇಲೆ ನೋಡಬಹುದು ಎಂದು ಹೇಳುತ್ತಿದ್ದರು. ನಾನು ಏನನ್ನೂ ಕೇಳುತ್ತಿರಲಿಲ್ಲ. ಒಂದು ರಾತ್ರಿ ನನಗೆ ನಿದ್ದೆ ಬಂದಿರಲಿಲ್ಲ. ಆ ರಾತ್ರಿ ಏನಾಯಿತು ಎಂದು ನೋಡಲು ನಿದ್ದೆ ಹಾರಿಹೋಯಿತು. ಅಮ್ಮ ಒಬ್ಬ ಸ್ವಾಮೀಜಿಯ ಬಳಿ ಹೋಗಿ ನನ್ನ ಮಗಳ ಮದುವೆ ಮಾಡಬೇಕು, ಆದರೆ ಅವಳ ತಂದೆ ಒಪ್ಪುತ್ತಿಲ್ಲ, ಅವರನ್ನು ತಕ್ಷಣ ಒಪ್ಪಿಸುವಂತೆ ಏನಾದರೂ ಉಪಾಯ ಹೇಳಿ ಎಂದು ಕೇಳಿದರು. ಸ್ವಾಮೀಜಿಯವರು ಅಮ್ಮನಿಗೆ ಒಂದು ಉಪಾಯ ಹೇಳಿದರು. ಕೆಲವೇ ದಿನಗಳಲ್ಲಿ ನನ್ನ ತಂದೆ ಮದುವೆಗೆ ಒಪ್ಪಿದರು. ಸತ್ಯವೇನೆಂದರೆ, ನನ್ನ ತಂದೆಯ ಸ್ನೇಹಿತನ ಮಗನೊಬ್ಬ ಇದ್ದನು. ಮದುವೆಯಾದ ನಂತರವೂ ನಾನು ಡಾಕ್ಟರ್ ಆಗಬಹುದು ಎಂದು ಅವರು ನನ್ನ ತಂದೆಗೆ ಭರವಸೆ ನೀಡಿದ್ದರು. ಇದನ್ನು ಕೇಳಿ ನನ್ನ ತಂದೆ ತಕ್ಷಣ ಒಪ್ಪಿದರು. ನಾನು ಮದುವೆಯಾಗಿ ಗಂಡನ ಮನೆಗೆ ಹೋದೆ. ನನ್ನ ಗಂಡನ ಮನೆಯವರು ಬಹಳ ಶ್ರೀಮಂತರಾಗಿದ್ದರು. ನಾನು ಮತ್ತು ನನ್ನ ಪತಿ ಬೇರೆ ಮನೆಯಲ್ಲಿ ವಾಸಿಸುತ್ತಿದ್ದೆವು. ನನ್ನ ಪತಿ ಅವರ ತಂದೆಯ ವ್ಯಾಪಾರವನ್ನು ನೋಡಿಕೊಳ್ಳುತ್ತಿದ್ದರಿಂದ ಬೆಳಿಗ್ಗೆಯಿಂದ ಸಂಜೆಯವರೆಗೆ ಕೆಲಸದಲ್ಲಿ ನಿರತರಾಗಿದ್ದರು. ಗಂಡನ ಮನೆಗೆ ಹೋದ ನಂತರ ನನಗೆ ಅಲ್ಲಿನ ಐಶ್ವರ್ಯ ನೋಡಿ ಆಶ್ಚರ್ಯವಾಯಿತು. ನನ್ನ ಸೇವೆಗಾಗಿ ಅನೇಕ ಕೆಲಸದವರು ಇದ್ದರು. ಅವರಲ್ಲಿ ಒಬ್ಬ ಕೆಲಸಗಾರ ನನ್ನ ಜೊತೆ ಹತ್ತಿರವಾಗಲು ಪ್ರಾರಂಭಿಸಿದ. ಒಂದು ದಿನ ಅವನು ನನಗೆ, ನಾನು ಇಲ್ಲಿ ಅನೇಕ ವರ್ಷಗಳಿಂದ ಕೆಲಸ ಮಾಡುತ್ತಿದ್ದೇನೆ, ನಿಮ್ಮ ಮನೆಯವರು ನನ್ನನ್ನು ತಮ್ಮವರಂತೆ ನೋಡಿಕೊಳ್ಳುತ್ತಾರೆ ಎಂದು ಹೇಳಿದನು. ಇದನ್ನು ಕೇಳಿ ನಾನು ಅವನಿಗೆ ಸ್ವಲ್ಪ ಮಹತ್ವ ನೀಡಲು ಪ್ರಾರಂಭಿಸಿದೆ. ಒಂದು ದಿನ ಅವನು ನನ್ನ ಕೋಣೆಗೆ ಬಂದಾಗ ನಾನು ಇನ್ನೂ ಮಲಗಿದ್ದೆ. ನಾನು ಆಯಾಸಗೊಂಡಿದ್ದನ್ನು ಕಂಡ ಅವನು, ನೀವು ಹಾಗೆ ಮಲಗಿರಿ, ನೀವು ಬಹಳ ದಣಿದಿದ್ದೀರಿ, ನಿಮಗೆ ಅಭ್ಯಂತರ ಇಲ್ಲದಿದ್ದರೆ ನಿಮ್ಮ ಕಾಲುಗಳನ್ನು ನಾನು ಮಸಾಜ್ ಮಾಡಬಹುದೇ ಎಂದು ಕೇಳಿದ. ಇದನ್ನು ಕೇಳಿ ನಾನು ಬೆಚ್ಚಿಬಿದ್ದೆ. ನನ್ನ ಪತಿಯನ್ನು ಬಿಟ್ಟರೆ ಬೇರೆ ಯಾವುದೇ ಪುರುಷ ನನ್ನನ್ನು ಸ್ಪರ್ಶಿಸಿರಲಿಲ್ಲ. ನಾನು ತಕ್ಷಣ ಅವನಿಗೆ ನಿರಾಕರಿಸಿದೆ. ನನ್ನ ನಿರಾಕರಣೆಯನ್ನು ಕೇಳಿ ಅವನು ಮೌನವಾಗಿ ಕೋಣೆಯಿಂದ ಹೊರಟು ಹೋದ. ಆದರೆ ನಂತರ ನಾನು ಅವನಿಗೆ ತುಂಬಾ ಕಟುವಾಗಿ ಉತ್ತರಿಸಿದೆ ಎಂದು ಅರಿವಾಯಿತು. ಬಹುಶಃ ಅವನು ಮೊದಲಿನಿಂದಲೂ ಮನೆಯವರ ಕೆಲಸವನ್ನೇ ಮಾಡುತ್ತಿರಬಹುದು. ನಾನು ಮೃದು ಹೃದಯಿ. ಆದ್ದರಿಂದ ನನಗೆ ಅವನ ಬಗ್ಗೆ ವಿಷಾದವಾಯಿತು. ಅವನು ಸುಂದರ ಯುವಕನಾಗಿದ್ದನು. ಹೌದು, ನಾನು ಅವನಿಗೆ ನನ್ನ ಪಾದಗಳನ್ನು ಮಸಾಜ್ ಮಾಡಲು ಅವಕಾಶ ನೀಡಬೇಕಿತ್ತು ಎಂದು ನಾನು ಯೋಚಿಸತೊಡಗಿದೆ. ಬಹುಶಃ ನನ್ನ ಪತಿಗೂ ಇದರಲ್ಲಿ ಏನೂ ತಪ್ಪಿಲ್ಲ ಎಂದು ಅನಿಸಿರಬಹುದು. ಮರುದಿನವೂ ಅವನು ನನ್ನ ಕೋಣೆಗೆ ಬಂದು ಅದೇ ಪ್ರಶ್ನೆ ಕೇಳಿದನು. ಆ ದಿನ ನಾನು ತುಂಬಾ ದಣಿದಿದ್ದೆ. ಆದ್ದರಿಂದ ನಾನು ನಿಧಾನವಾಗಿ ನನ್ನ ಪಾದಗಳನ್ನು ಹಾಸಿಗೆಯಿಂದ ಕೆಳಗೆ ಇಳಿಸಿ ಅವನಿಗೆ, ಸರಿ, ನೀನು ನನ್ನ ಪಾದಗಳನ್ನು ಮಸಾಜ್ ಮಾಡು ಎಂದು ಹೇಳಿದೆ. ಅದನ್ನು ಕೇಳಿ ಅವನು ತುಂಬಾ ಸಂತೋಷಪಟ್ಟನು. ಮೃದುವಾಗಿ ನನ್ನ ಪಾದಗಳನ್ನು ಮಸಾಜ್ ಮಾಡಲು ಪ್ರಾರಂಭಿಸಿದನು. ಅವನು ಎಷ್ಟು ಮೃದುವಾದ ಕೈಗಳಿಂದ ಮಸಾಜ್ ಮಾಡುತ್ತಿದ್ದನೆಂದರೆ ನನಗೆ ನಿದ್ದೆ ಬರತೊಡಗಿತು. ಅದನ್ನು ನೋಡಿ ಅವನು, ಮೇಡಮ್, ನಿಮಗೆ ನಿದ್ದೆ ಬರುತ್ತಿದ್ದರೆ ನೀವು ಹಾಸಿಗೆಯ ಮೇಲೆ ಮಲಗಿ, ನಾನು ಪಾದಗಳನ್ನು ಮಸಾಜ್ ಮಾಡುತ್ತೇನೆ ಎಂದು ಹೇಳಿದನು. ನಾನು ಯಾವುದೋ ಒಂದು ಅಮಲಿನಲ್ಲಿ ಇದ್ದಂತೆ ತಕ್ಷಣ ಹಾಸಿಗೆಯ ಮೇಲೆ ಮಲಗಿದೆ. ಅವನು ಹಾಸಿಗೆಯ ತುದಿಯಲ್ಲಿ ಕುಳಿತು ನನ್ನ ಪಾದಗಳನ್ನು ಮಸಾಜ್ ಮಾಡತೊಡಗಿದನು. ನಂತರ ನನಗೆ ಏನೂ ಅರಿವಾಗಲಿಲ್ಲ. ನಾನು ಎಷ್ಟು ಹೊತ್ತು ಮಲಗಿದ್ದೆ ಎಂಬುದೇ ನನಗೆ ಗೊತ್ತಿರಲಿಲ್ಲ. ನಾನು ಕಣ್ಣು ತೆರೆದಾಗ ಅವನು ಇನ್ನೂ ನನ್ನ ಪಾದಗಳನ್ನು ಮಸಾಜ್ ಮಾಡುತ್ತಿದ್ದನು. ಅದನ್ನು ನೋಡಿ ನನ್ನ ಮನಸ್ಸಿನಲ್ಲಿ ಅವನ ಬಗ್ಗೆ ಕರುಣೆ ಮೂಡಿತು. ನಾನು ನಿಧಾನವಾಗಿ ಪರ್ಸ್ ತೆಗೆದು ಕೆಲವು ನೋಟುಗಳನ್ನು ಅವನ ಕೈಯಲ್ಲಿ ಇಟ್ಟೆ. ಅವನು ಸಂಕೋಚಪಟ್ಟು, ಮೇಡಮ್, ನೀವು ನನಗೆ ಹಣ ಕೊಡಬೇಕಾಗಿಲ್ಲ, ಇದು ನನ್ನ ಕರ್ತವ್ಯವಾಗಿತ್ತು, ನನಗೆ ಇದರ ಅಗತ್ಯವಿಲ್ಲ ಎಂದು ಹೇಳಿದನು. ನಾನು ನಗುತ್ತಾ, ಇದು ನಿನ್ನ ಶ್ರಮದ ಹಣ, ಇಟ್ಟುಕೋ ಎಂದೆ. ಅಂತಿಮವಾಗಿ ಅವನು ಹಣ ತೆಗೆದುಕೊಂಡು ಕೋಣೆಯಿಂದ ಹೊರಗೆ ಹೋದನು. ನನ್ನ ಗಂಡ ರಾತ್ರಿ ತಡವಾಗಿ ಬರುತ್ತಿದ್ದನು. ಆ ದಿನ ಸಂಜೆ ನಾನು ಮತ್ತೆ ಅವನನ್ನು ಕೋಣೆಗೆ ಕರೆದು, ನಿನ್ನ ಮಸಾಜ್ನಿಂದ ನನಗೆ ತುಂಬಾ ಚೆನ್ನಾಗಿ ನಿದ್ದೆ ಬಂತು.
ಹಾಗಾಗಿ ನನ್ನ ಗಂಡ ಮನೆಗೆ ಬರುವವರೆಗೆ ನೀನು ಪ್ರತಿದಿನ ನನ್ನ ಕಾಲುಗಳಿಗೆ ಮಸಾಜ್ ಮಾಡಲು ಬಾ. ಅಷ್ಟು ಹೊತ್ತು ನೀನು ನನ್ನ ಕೋಣೆಯಲ್ಲೇ ಇರು. ಬಹುಶಃ ನಾನು ಮತ್ತೆ ಆಯಾಸಗೊಂಡರೆ ನನಗೆ ಮಸಾಜ್ನ ಅಗತ್ಯ ಇರಬಹುದು ಎಂದು ಹೇಳಿದೆ. ಬಹುಶಃ ಅವನಿಗೂ ಹಣದ ಆಸೆ ಬಂದಿರಬಹುದು. ಏಕೆಂದರೆ ಅವನು ಇದನ್ನು ಕೇಳಿ ಸಂತೋಷಪಟ್ಟು, ನಾನು ನಿಮ್ಮ ಕೆಲಸಗಾರ, ನೀವು ಹೇಳಿದಂತೆ ನಾನು ಮಾಡುತ್ತೇನೆ. ನಿಮ್ಮ ಆಯಾಸ ಕಡಿಮೆಯಾಗಲಿ ಮತ್ತು ನಿಮಗೆ ವಿಶ್ರಾಂತಿ ಸಿಗಲಿ ಎಂಬುದೇ ನನ್ನ ಆಸೆ ಎಂದನು. ಇದನ್ನು ಕೇಳಿ ನಾನು, ನಿನ್ನ ಕೈಯಲ್ಲಿ ಮ್ಯಾಜಿಕ್ ಇದೆ. ನಿನ್ನ ಮಸಾಜ್ನಿಂದ ನನ್ನ ಎಲ್ಲಾ ಆಯಾಸ ಮಾಯವಾಗುತ್ತದೆ ಎಂದೆ. ಒಂದು ದಿನ ಅವನು ನನಗೆ, ನಿಮ್ಮ ಅತ್ತೆ ಕೂಡ ಕೆಲವೊಮ್ಮೆ ನನಗೆ ಮಸಾಜ್ ಮಾಡಲು ಕರೆಯುತ್ತಿದ್ದರು ಎಂದು ಹೇಳಿದನು. ಇದನ್ನು ಕೇಳಿ ನಾನು ಸ್ವಲ್ಪ ಆಶ್ಚರ್ಯಚಕಿತಳಾದೆ. ನನ್ನ ಅತ್ತೆ ತುಂಬಾ ಶಾಂತ ಸ್ವಭಾವದವರು. ಆದ್ದರಿಂದ ನನಗೆ ಅವರ ಬಗ್ಗೆ ಅಂತಹ ಯಾವುದೇ ಅನುಮಾನ ಇರಲಿಲ್ಲ. ಆದರೆ ಆ ಕೆಲಸಗಾರ ಸುಳ್ಳು ಹೇಳುವವನಂತೆ ಕಾಣುತ್ತಿರಲಿಲ್ಲ. ನಾನು ಇಲ್ಲಿಗೆ ಬಂದು 1 ತಿಂಗಳು ಕಳೆದಿತ್ತು. ಈ ಅವಧಿಯಲ್ಲಿ ನಾನು ಅವನನ್ನು ಚೆನ್ನಾಗಿ ತಿಳಿದುಕೊಂಡಿದ್ದೆ. ಅವನು ಯಾವಾಗಲೂ ಸತ್ಯವನ್ನು ಹೇಳುತ್ತಿದ್ದನು. ಮನೆಯಲ್ಲಿ ಇನ್ನೊಬ್ಬ ಹಳೆಯ ಕೆಲಸಗಾರ್ತಿ ಇದ್ದಳು, ಆದರೆ ಅವಳು ಸ್ವಲ್ಪ ಸುಳ್ಳು ಹೇಳುತ್ತಿದ್ದಳು. ನಾನು ಏನನ್ನಾದರೂ ಹೇಳಿದರೆ ಅವಳು ಎಲ್ಲಾ ವಿಷಯಗಳನ್ನು ಎಲ್ಲಾ ನೆರೆಹೊರೆಯವರಿಗೆ ಹೇಳಿಬಿಡುತ್ತಿದ್ದಳು. ಆದ್ದರಿಂದ ನಾನು ಅವಳನ್ನು ಎಂದಿಗೂ ನನ್ನ ಕೋಣೆಗೆ ಬರಲು ಬಿಡಲಿಲ್ಲ. ಆದರೆ ಈ ಕೆಲಸಗಾರ ವಿಭಿನ್ನನಾಗಿದ್ದನು. ಅವನು ಕೋಣೆಗೆ ಬಂದರೂ ಯಾವಾಗಲೂ ನನ್ನನ್ನು ಕಣ್ಣೆತ್ತಿಯೂ ನೋಡುತ್ತಿರಲಿಲ್ಲ. ಅವನು ನನ್ನ ದೇಹಕ್ಕೆ ಕೈ ಹಾಕುತ್ತಿದ್ದನು, ಆದರೆ ಅವನ ಸ್ಪರ್ಶದಲ್ಲಿ ಯಾವಾಗಲೂ ಕೆಟ್ಟ ಉದ್ದೇಶ ಇರುತ್ತಿರಲಿಲ್ಲ. ಹೀಗೆ ಪ್ರತಿದಿನ ನಡೆಯುತ್ತಿತ್ತು. ಒಂದು ದಿನ ನಾನು ನನ್ನ ಗಂಡನಿಗೆ, ನಮ್ಮ ಮದುವೆಗೆ ಇಷ್ಟು ದಿನಗಳಾದರೂ ನಾವು ಎಲ್ಲಿಯೂ ತಿರುಗಾಡಲು ಹೋಗಲಿಲ್ಲ ಎಂದು ಹೇಳಿದೆ. ಇದನ್ನು ಕೇಳಿ ನನ್ನ ಗಂಡ, ಮದುವೆಯಾದಾಗಿನಿಂದ ನೀನು ಯಾವಾಗಲೂ ನಿದ್ದೆ ಮಾಡುತ್ತಿರುತ್ತೀಯಾ? ನಾನು ರಾತ್ರಿ ಮನೆಗೆ ಬರುವಾಗಲೂ ನೀನು ಆಳವಾದ ನಿದ್ರೆಯಲ್ಲಿ ಇರುತ್ತೀಯಾ? ಹಗಲಿನಲ್ಲಿ ನನ್ನ ಬಳಿ ಸಮಯವಿಲ್ಲ, ರಾತ್ರಿ ನಾನು ಬರುವವರೆಗೆ ನೀನು ನಿದ್ದೆ ಮಾಡುತ್ತಿರುತ್ತೀಯಾ ಎಂದನು. ಇದನ್ನು ಕೇಳಿ ನಾನು ಯೋಚಿಸಲು ಆರಂಭಿಸಿದೆ. ಇದು ಸಂಪೂರ್ಣವಾಗಿ ಆ ಕೆಲಸಗಾರನ ಮಸಾಜ್ನಿಂದಲೇ ಆಗುತ್ತಿದೆ. ನನ್ನ ಗಂಡನ ದೂರು ಸರಿಯಾಗಿತ್ತು. ನಾನು ಪ್ರತಿ ರಾತ್ರಿ ಅವನಿಗಾಗಿ ಕಾಯಬೇಕಿತ್ತು ಎಂದು ನನಗೆ ಅನ್ನಿಸಿತು. ನಾನು ಅಲಂಕರಿಸಿಕೊಂಡು ಹಾಸಿಗೆಯ ಮೇಲೆ ಕುಳಿತೆ. ಕೆಲವೇ ನಿಮಿಷಗಳಲ್ಲಿ ಕೆಲಸಗಾರ ಕೋಣೆಗೆ ಬಂದು ಯಾವಾಗಲೂ ಮಾಡುವಂತೆ ಮಸಾಜ್ ಕೇಳಿದನು. ಆದರೆ ನಾನು ಸ್ಪಷ್ಟವಾಗಿ ನಿರಾಕರಿಸಿದೆ. ಅದನ್ನು ಕೇಳಿ ಅವನು ಸ್ವಲ್ಪ ದುಃಖಿತನಾಗಿ ಹೊರಟು ಹೋದನು. ಕೆಲವು ಸಮಯದ ನಂತರ ಅವನು ಮತ್ತೆ ಕೋಣೆಗೆ ಬಂದನು. ಈ ಬಾರಿ ಅವನ ಕೈಯಲ್ಲಿ ಹಾಲಿನ ಗ್ಲಾಸ್ ಇತ್ತು. ರಾತ್ರಿ ನಾನು ಊಟ ಮಾಡಿರಲಿಲ್ಲ, ಆದ್ದರಿಂದ ನಾನು ಆ ಹಾಲಿನ ಗ್ಲಾಸ್ ಅನ್ನು ತಕ್ಷಣ ಕುಡಿದುಬಿಟ್ಟೆ ಮತ್ತು ಗಂಡನಿಗಾಗಿ ಕಾಯುತ್ತಾ ಕುಳಿತೆ. ಆದರೆ ನಾನು ಯಾವಾಗ ನಿದ್ದೆಗೆ ಜಾರಿದೆ ಎಂದು ನನಗೆ ತಿಳಿಯಲಿಲ್ಲ. ಬೆಳಿಗ್ಗೆ ಎದ್ದಾಗ ಕೆಲಸಗಾರ ನನ್ನ ಕೋಣೆಗೆ ಬಂದು, ಮೇಡಮ್, ನಿಮಗೆ ತಿಂಡಿ ತಂದಿದ್ದೇನೆ ಎಂದು ಹೇಳಿದನು. ಅದನ್ನು ಕೇಳಿ ನಾನು ಹಾಸಿಗೆಯ ಕಡೆ ನೋಡಿದೆ. ಆದರೆ ಹಾಸಿಗೆ ಖಾಲಿಯಾಗಿತ್ತು. ಅದನ್ನು ನೋಡಿ ಕೆಲಸಗಾರ, ಮಾಲೀಕರು ತಿಂಡಿ ತಿಂದು ಕೆಲಸಕ್ಕೆ ಹೋಗಿದ್ದಾರೆ ಎಂದು ಹೇಳಿದನು. ಅದನ್ನು ಕೇಳಿ ನನ್ನ ಮನಸ್ಥಿತಿ ತುಂಬಾ ಹದಗೆಟ್ಟಿತು. ನಾನು ರಾತ್ರಿ ಇಡೀ ಗಂಡನಿಗಾಗಿ ಕಾಯುತ್ತಿದ್ದೆ. ಆದರೆ ಅವನು ನನ್ನನ್ನು ಎಬ್ಬಿಸದೆ ಆಫೀಸ್ಗೆ ಹೋಗಿದ್ದನು. ನಾನು ಕೆಲಸಗಾರನಿಗೆ 1 ಕಪ್ ಚಹಾ ತರಲು ಹೇಳಿದೆ. ಅವನು ಕೋಣೆಯಿಂದ ಹೊರಗೆ ಹೋದನು. ನಾನು ಸ್ವಲ್ಪ ಸಮಯದ ನಂತರ ನನ್ನ ದೇಹವನ್ನು ನೋಡಿ ಒಮ್ಮೆಲೆ ಬೆಚ್ಚಿಬಿದ್ದೆ. ರಾತ್ರಿ ನಾನು ಮದುವೆಯ ಉಡುಪುಗಳನ್ನು ಧರಿಸಿ ಮಲಗಿದ್ದೆ, ಆದರೆ ಈಗ ನನ್ನ ಮೇಲೆ ಬೇರೆ ಉಡುಪುಗಳಿದ್ದವು. ಆಭರಣ ಮಾತ್ರ ಹಾಗೆಯೇ ಇತ್ತು. ನನ್ನ ತಲೆ ತುಂಬಾ ಭಾರವಾಗಿತ್ತು. ಮನಸ್ಸಿನಲ್ಲಿ ಸಾವಿರಾರು ಪ್ರಶ್ನೆಗಳು ತಿರುಗುತ್ತಿದ್ದವು. ರಾತ್ರಿ ನನ್ನೊಂದಿಗೆ ಏನಾಯಿತು? ನನ್ನ ಕೋಣೆಯಲ್ಲಿ ಯಾರು ಇದ್ದರು ಮತ್ತು ಅವರು ನನ್ನೊಂದಿಗೆ ಏನು ಮಾಡಿದರು ಎಂಬುದು ನನಗೆ ಏನೂ ನೆನಪಿಲ್ಲ. ಭಯದಿಂದ ನಾನು ನನ್ನ ತಲೆ ಹಿಡಿದು ಕುಳಿತೆ. ಸ್ವಲ್ಪ ಸಮಯದ ನಂತರ ಕೆಲಸಗಾರ ಚಹಾ ತಂದುಕೊಟ್ಟ. ನಾನು ಅವನಿಗೆ, ನನ್ನ ದೇಹ ತುಂಬಾ ನೋವುಂಟು ಮಾಡುತ್ತಿದೆ, ಸ್ವಲ್ಪ ಮಸಾಜ್ ಮಾಡು ಎಂದು ಹೇಳಿದೆ. ಅವನು ಹಾಸಿಗೆಗೆ ಬಂದು ನನ್ನನ್ನು ನಿಧಾನವಾಗಿ ಮಸಾಜ್ ಮಾಡಲು ಪ್ರಾರಂಭಿಸಿದ. ನಾನು ಹಾಗೆಯೇ ಹಾಸಿಗೆಯಲ್ಲಿ ಮಲಗಿದೆ. ಆ ದಿನ ಮಧ್ಯಾಹ್ನದವರೆಗೂ ನಾನು ಹಾಸಿಗೆಯಲ್ಲೇ ಇದ್ದೆ. ಆಗ ಇದ್ದಕ್ಕಿದ್ದಂತೆ ನನ್ನ ಗಂಡ ಬಂದರು. ಅವರನ್ನು ನೋಡಿ ನಾನು ಕೋಪದಿಂದ ಅವರ ಮೇಲೆ ಕೂಗಿದೆ. ನಾನು ರಾತ್ರಿ ಮದುವೆಯ ಸೀರೆ ಉಟ್ಟು ನಿಮ್ಮನ್ನು ಕಾಯುತ್ತಿದ್ದೆ, ಆದರೆ ನೀವು ಬರಲಿಲ್ಲ ಎಂದಾಗ. ಇದನ್ನು ಕೇಳಿ ಅವರು ಶಾಂತವಾಗಿ, ನಾನು ರಾತ್ರಿ ಕೋಣೆಗೆ ಬಂದೆ. ಆದರೆ ನೀನು
ಆಳವಾದ ನಿದ್ರೆಯಲ್ಲಿದ್ದೆ. ಹಾಗಾಗಿ ನಾನು ನಿನ್ನನ್ನು ಎಬ್ಬಿಸಲಿಲ್ಲ ಎಂದರು. ಇದನ್ನು ಕೇಳಿ ನಾನು ಬಹಳ ಆಶ್ಚರ್ಯಚಕಿತಳಾದೆ. ಆದರೆ ನಂತರ ನನ್ನ ಬಟ್ಟೆ ಯಾರು ಬದಲಾಯಿಸಿದರು ಎಂಬುದು ನನ್ನ ಮನಸ್ಸಿನಲ್ಲಿ ಸಂಶಯವನ್ನು ಹುಟ್ಟುಹಾಕಿತು. ಆಳವಾದ ನಿದ್ರೆಯಾದ ನಂತರವೂ ನನ್ನ ದೇಹಕ್ಕೆ ಹೀಗೆ ನೋವು ಉಂಟುಮಾಡುತ್ತಿದೆ ಎಂಬುದು ನನಗೆ ಇನ್ನೂ ಅರ್ಥವಾಗಲಿಲ್ಲ. ನಾನು ಗೊಂದಲಕ್ಕೊಳಗಾಗಿದ್ದೆ. ನನ್ನ ಗಂಡ, ಸರಿ, ಮನಸ್ಸನ್ನು ಹಾಳು ಮಾಡಿಕೊಳ್ಳಬೇಡ. ನನಗೆ ಇಂದು ರಾತ್ರಿ ಕೆಲಸದ ನಿಮಿತ್ತ ಹೊರಗೆ ಹೋಗಬೇಕು. ಹಾಗಾಗಿ ನಾನು ತಡವಾಗಿ ಬರುತ್ತೇನೆ. ಆದರೆ ಈಗ ನನ್ನ ಬಳಿ 3-4 ಗಂಟೆಗಳ ಸಮಯವಿದೆ. ನಿನಗೆ ಇಷ್ಟವಿದ್ದರೆ ನಾವು ಎಲ್ಲಾದರೂ ಹೋಗಿ ಬರೋಣ ಎಂದರು. ಇದನ್ನು ಕೇಳಿ ನನ್ನ ಮನಸ್ಸು ಒಮ್ಮೆಲೇ ಸರಿಹೋಯಿತು. ರಾತ್ರಿಯ ಎಲ್ಲಾ ವಿಷಯಗಳನ್ನು ಮರೆತು ನಾನು ಸಂತೋಷಪಟ್ಟೆ. ಮದುವೆಯಾದ ನಂತರ ಮೊದಲ ಬಾರಿಗೆ ನಾನು ನನ್ನ ಗಂಡನೊಂದಿಗೆ ಎಲ್ಲೋ ಹೊರಗೆ ಹೋಗುತ್ತಿದ್ದೆ. ನಾನು ತ್ವರಿತವಾಗಿ ಸಿದ್ಧಳಾದೆ. ನನ್ನ ಗಂಡ ಕಾರಿನಲ್ಲಿ ಕುಳಿತು ನನ್ನನ್ನು ಕಾಯುತ್ತಿದ್ದರು. ಅಷ್ಟರಲ್ಲಿ ಕೆಲಸಗಾರ ನನ್ನ ಕೋಣೆಗೆ ಬಂದು, ಮೇಡಮ್, ನೀವು ಎಲ್ಲಿ ಹೋಗುತ್ತಿದ್ದೀರಿ ಎಂದನು. ಇದನ್ನು ಕೇಳಿ ನಾನು ಸ್ವಲ್ಪ ಬೇಜಾರಿನಿಂದ, ನಾನು ಎಲ್ಲೋ ಹೋಗುತ್ತಿದ್ದೇನೆ, ನೀನು ಯಾಕೆ ಕೇಳುತ್ತಿದ್ದೀಯಾ ಎಂದೆ. ಅವನು, ನಾನು ನಿಮ್ಮ ಕೆಲಸಗಾರ, ಆದರೆ ನಾನು ನಿಮಗೆ ಒಂದು ಸಲಹೆ ನೀಡುತ್ತೇನೆ. ನೀವು ಹೊರಗೆ ಹೋಗಬೇಡಿ, ನೀವು ತುಂಬಾ ದಣಿದಿದ್ದೀರಿ ಎಂದನು. ಇದನ್ನು ಕೇಳಿ ನನಗೆ ತುಂಬಾ ಕೋಪ ಬಂತು. ನಾನು ಸಿಟ್ಟಿನಿಂದ, ನೀನು ನನ್ನ ಕೆಲಸಗಾರ, ನಿನ್ನ ಕೆಲಸ ನೋಡಿಕೋ ಅಂತ ಹೇಳಿ ಮನೆಯಿಂದ ಹೊರಟು ಹೋದೆ. ಯಾಕೋ ಗೊತ್ತಿಲ್ಲ, ಆದರೆ ನಾನು ಅವನ ಮೇಲೆ ತುಂಬಾ ಕೋಪಗೊಂಡಿದ್ದೆ. ಬಹುಶಃ ಅವನ ಮಾತಿನಲ್ಲಿ ಏನೋ ನನಗೆ ತಟ್ಟಿತ್ತು. ನಾನು ಹೊರಗಿನಿಂದ ಮರಳಿದಾಗ ಅವನು ನನ್ನ ಮುಂದೆ ಬರಲಿಲ್ಲ. ನನ್ನ ಗಂಡ ನನ್ನನ್ನು ಗೇಟ್ನಲ್ಲಿ ಬಿಟ್ಟು ತಕ್ಷಣ ಹೊರಟು ಹೋದರು. ನಾನು ಮನೆಗೆ ಬಂದಾಗ ನನ್ನ ತಲೆ ಮತ್ತೆ ನೋಯಲು ಶುರುವಾಯಿತು. ರಾತ್ರಿಯ ಆ ಅಜ್ಞಾತ ವಿಷಯಗಳ ಬಗ್ಗೆ ನನ್ನ ಮನಸ್ಸಿನಲ್ಲಿ ಹಲವು ಸಂಶಯಗಳು ತಿರುಗಾಡತೊಡಗಿದವು. ಬಹುಶಃ ನನ್ನ ದೇಹಕ್ಕೆ ಆ ಮಸಾಜ್ ಅಭ್ಯಾಸವಾಗಿತ್ತು. ಆದ್ದರಿಂದ ರಾತ್ರಿಯಾದ ತಕ್ಷಣ ನನ್ನ ದೇಹ ಮಸಾಜ್ ಬಯಸುತ್ತಿತ್ತು. ಆದರೆ ನಾನು ಅವನನ್ನು ಕೋಪದಿಂದ ಅವಮಾನಿಸಿದ್ದೆ. ಆದ್ದರಿಂದ ಇಂದು ಅವನು ನನ್ನ ಕೋಣೆಗೆ ಬರಲು ಪ್ರಯತ್ನಿಸಲಿಲ್ಲ. ಆದರೆ ಈಗ ನನಗೆ ಅವನ ಅಗತ್ಯವಿತ್ತು. ನಾನು ಒಬ್ಬ ಕೆಲಸಗಾರ್ತಿಯನ್ನು ಕರೆದು ಅವಳಿಗೆ ಆ ಕೆಲಸಗಾರನನ್ನು ಕರೆಸಲು ಹೇಳಿದೆ. ಕೆಲವೇ ನಿಮಿಷಗಳಲ್ಲಿ ಆ ಕೆಲಸಗಾರ ಶಾಂತವಾಗಿ ನನ್ನ ಕೋಣೆಗೆ ಬಂದು ಏನನ್ನೂ ಹೇಳದೆ ನೇರವಾಗಿ ನನ್ನ ಹಾಸಿಗೆಯ ಮೇಲೆ ಕುಳಿತು ನನ್ನ ಪಾದಗಳನ್ನು ಮಸಾಜ್ ಮಾಡಲು ಪ್ರಾರಂಭಿಸಿದ. ಇದನ್ನು ನೋಡಿ ನನಗೆ ನನ್ನ ಮೇಲೆ ನಾಚಿಕೆಯಾಯಿತು. ನಾನು ಅವನಿಗೆ ಅಷ್ಟು ಕೆಟ್ಟದಾಗಿ ಮಾತನಾಡಿದ್ದೆ. ಆದರೆ ಅವನು ನನ್ನ ಮಾತಿಗೆ ಕೋಪಗೊಂಡಿರಲಿಲ್ಲ. ನಾನು ಅವನನ್ನು ಶಾಂತವಾಗಿ ನೋಡಿ ಆಗ ನನ್ನ ಬಾಯಿಂದ ಏನೋ ಬಂದುಬಿಡ್ತು. ನಾನು ಎಷ್ಟೋ ದಿನಗಳ ನಂತರ ನನ್ನ ಗಂಡನೊಂದಿಗೆ ಹೊರಗೆ ಹೋಗುತ್ತಿದ್ದೆ, ಆದ್ದರಿಂದ ನಿನ್ನ ಮಾತುಗಳು ನನಗೆ ಇಷ್ಟವಾಗಲಿಲ್ಲ. ಕ್ಷಮಿಸಿ ಎಂದೆ. ನಾನು ಅವನಿಗೆ ಈ ಕೆಲಸಕ್ಕೆ ಹಣವನ್ನು ಕೊಡುತ್ತಿದ್ದೆ. ಆದರೆ ನನ್ನೊಳಗಿನ ಮಾನವೀಯತೆ ಇನ್ನೂ ಜೀವಂತವಾಗಿತ್ತು. ಆದ್ದರಿಂದ ಮಾಲೀಕಿಯಾಗಿರುವುದರ ಜೊತೆಗೆ ಒಬ್ಬ ಸಾಮಾನ್ಯ ಕೆಲಸಗಾರನನ್ನು ಕ್ಷಮಿಸಿ ಎನ್ನುವುದರಲ್ಲಿ ತಪ್ಪಿಲ್ಲ. ಅದಕ್ಕೆ ಅವನು, ಮೇಡಮ್, ನಾನು ನಿಮ್ಮ ಕೆಲಸಗಾರ, ಈ ಕೆಲಸಕ್ಕಾಗಿ ನಾನು ನಿಮ್ಮಿಂದ ವೇತನ ಪಡೆಯುತ್ತೇನೆ. ನಿಮಗೆ ಪೂರ್ಣ ಹಕ್ಕಿದೆ, ನೀವು ಏನನ್ನು ಬೇಕಾದರೂ ಹೇಳಬಹುದು ಎಂದನು. ಇದನ್ನು ಕೇಳಿ ನಾನು ಮೌನವಾಗಿದ್ದೆ. ನನ್ನ ಮನಸ್ಸಿನಲ್ಲಿ ಇಂದು ಒಂದು ಪ್ರಶ್ನೆ ತಿರುಗಾಡುತ್ತಿತ್ತು. ರಾತ್ರಿ ನನ್ನ ಬಟ್ಟೆಗಳನ್ನು ಯಾರು ಬದಲಾಯಿಸಿದ್ದರು? ಆದರೆ ನಾನು ಮನಸ್ಸಿನಲ್ಲಿ ನಿರ್ಧರಿಸಿದೆ, ಈ ಮುಂದೆ ಅವನಿಗೆ ಹಾಗೆ ಏನೂ ಹೇಳುವುದಿಲ್ಲ. ಆ ರಾತ್ರಿ ಅವನು ಬಹಳ ಸಮಯ ನನ್ನ ಮಸಾಜ್ ಮಾಡುತ್ತಿದ್ದನು. ನನಗೆ ಮತ್ತೆ ಆಳವಾದ ನಿದ್ರೆ ಬಂತು. ಅವನು ಯಾವಾಗ ಕೋಣೆಯಿಂದ ಹೊರಟು ಹೋದ? ನನ್ನ ಗಂಡ ಯಾವಾಗ ಮನೆಗೆ ಬಂದ ಎಂದು ನನಗೆ ಗೊತ್ತಿರಲಿಲ್ಲ. ಬೆಳಿಗ್ಗೆ ಎದ್ದಾಗ ನನ್ನ ಗಂಡ ಸ್ನಾನ ಮಾಡುತ್ತಿದ್ದರು. ನಾನು ಅವರನ್ನು ನೋಡುತ್ತಲೇ ಇದ್ದೆ. ನನಗೆ ಗೊತ್ತಿಲ್ಲ, ಆದರೆ ಇತ್ತೀಚೆಗೆ ನನ್ನ ದೇಹದ ಮೇಲೆ ಆ ಕೆಲಸಗಾರನ ಕೈಯ ಮಂತ್ರವೇ ಹತ್ತಿತ್ತು. ಅವನ ಮಸಾಜ್ ನಂತರ ನನಗೆ ಏನೂ ಅರಿವಾಗುತ್ತಿರಲಿಲ್ಲ. ನನ್ನ ಗಂಡ ಕೋಣೆಗೆ ಯಾವಾಗ ಬರುತ್ತಿದ್ದಾರೆ, ಯಾವಾಗ ಹೋಗುತ್ತಿದ್ದಾರೆ ಎಂದು ನನಗೆ ಏನೂ ಅರ್ಥವಾಗುತ್ತಿರಲಿಲ್ಲ. ನಾನು ಯೋಚಿಸುತ್ತಿದ್ದೆ, ಆ ಕೆಲಸಗಾರನ ಕೈಯಲ್ಲಿ ಏನಾದರೂ ಮಾಯಮಂತ್ರವಿದೆಯೇ? ಅವನು ನನಗೆ ಸ್ಪರ್ಶಿಸುತ್ತಿದ್ದ ಕೂಡಲೇ ನನಗೆ ಆಳವಾದ ನಿದ್ರೆ ಬರುತ್ತಿತ್ತು. ಬೆಳಿಗ್ಗೆ ಎದ್ದಾಗ ನನ್ನ ತಲೆ ಭಾರವಾಗಿರುತ್ತಿತ್ತು, ದೇಹ ನೋವಿನಿಂದ ಕೂಡಿರುತ್ತಿತ್ತು ಮತ್ತು ನಡೆಯಲು ಕೂಡ ಮನಸ್ಸು ಇರುತ್ತಿರಲಿಲ್ಲ. ನನ್ನ ಮನಸ್ಸಿನಲ್ಲಿ ಅನೇಕ ಸಂಶಯಗಳು ಉದ್ಭವಿಸುತ್ತಿದ್ದವು.
ನಾನು ಅವುಗಳನ್ನು ಯಾರಿಗೂ ಹೇಳಲು ಸಾಧ್ಯವಾಗುತ್ತಿರಲಿಲ್ಲ. ನನ್ನ ಗಂಡನಿಗೆ ನಾನು ಒಬ್ಬ ಕೆಲಸಗಾರನಿಂದ ಮಸಾಜ್ ಮಾಡಿಸಿಕೊಳ್ಳುತ್ತಿದ್ದೆ ಎಂಬುದು ತಿಳಿಯಬಾರದು ಎಂದುಕೊಂಡೆ. ಒಂದು ದಿನ ನನ್ನ ಗಂಡ ಮಧ್ಯಾಹ್ನ ಮನೆಯಲ್ಲಿಯೇ ಇದ್ದರು. ಆ ದಿನ ನಾನು ಆ ಕೆಲಸಗಾರನನ್ನು ಉದ್ದೇಶಪೂರ್ವಕವಾಗಿ ಕೊಠಡಿಗೆ ಕರೆಯಲಿಲ್ಲ. ಅವನು ಮನೆಯಲ್ಲಿ ಇತರ ಕೆಲಸಗಳಲ್ಲಿ ನಿರತನಾಗಿದ್ದನು. ನಾನು ಮಸಾಜ್ ಬಗ್ಗೆ ಏನೂ ಮಾತನಾಡಲಿಲ್ಲ. ನನ್ನ ಮನಸ್ಸು ಕೂಡ ಅದನ್ನೇ ಬಯಸುತ್ತಿತ್ತು. ಈ ವಿಷಯ ಮನೆಯಲ್ಲಿ ಯಾರಿಗೂ ತಿಳಿಯಬಾರದು. ಆದರೆ ನನ್ನ ಮನಸ್ಸಿನಲ್ಲಿ ಒಂದೇ ಪ್ರಶ್ನೆ ಇತ್ತು, ಆ ಕೆಲಸಗಾರ ರಾತ್ರಿ ನನ್ನ ಮೇಲೆ ಏನನ್ನಾದರೂ ಮಾಡುತ್ತಿದ್ದಾನೆಯೇ? ಈ ಅವಧಿಯಲ್ಲಿ ನನ್ನ ಗಂಡ ಮನೆಯಿಂದ ಹೊರಗೆ ಹೋದಾಗ ನಾನು ತಕ್ಷಣ ಆ ಕೆಲಸಗಾರನನ್ನು ಕೊಠಡಿಗೆ ಕರೆಯುತ್ತಿದ್ದೆ. ಮನೆಯಲ್ಲಿ ಇತರ ಕೆಲಸದವರು ಇದ್ದರು. ಅವರಿಂದಲೂ ನಾನು ಮಸಾಜ್ ಮಾಡಿಸಿಕೊಳ್ಳಬಹುದಿತ್ತು. ಆದರೆ ಆ ಕೆಲಸಗಾರನ ಕೈಯಲ್ಲಿ ಏನೋ ಇತ್ತು, ಅದರಿಂದಾಗಿ ನಾನು ಪ್ರತಿದಿನ ಅವನನ್ನು ಕರೆಯುತ್ತಿದ್ದೆ. ಆ ರಾತ್ರಿ ನಾನು ಅವನಿಂದ ಮಸಾಜ್ ಮಾಡಿಸಿಕೊಂಡಾಗ ನನಗೆ ಆಳವಾದ ನಿದ್ರೆ ಬಂತು. ಕತೆ ಇಲ್ಲಿಗೆ ಮುಗಿಯುತ್ತದೆ.